ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗಲ್ಲಿ ಎಂಥ ಜನರನ್ನು ನಾವು ಅವಾಯ್ಡ್ ಮಾಡಬೇಕು, ಹತ್ರನೂ ಸೇರಿಸ್ಬಾರ್ದು ಅಂಥ ಜನರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ವಿಡಿಯೋ ಡೆಫಿನೆಟ್ಲಾಗಿ ಯೂಸ್ ಆಗುತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತೇ ಇರಲ್ಲ ಎಂಥವ್ರನ್ನ ಹತ್ತಿರ ಕ್ಲೋಸಾಗಿ ಬಿಹೇವ್ ಮಾಡಬೇಕು, ಯಾರನ್ನು ಕ್ಲೋಸಾಗಿ ಸೇರಿಸ್ಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ಅದಾಗಿರುತ್ತೆ. ಸೊ ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಯಾರನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೆಗೆಟಿವ್ ಥಿಂಕರ್ಸ್ ಅಂತ. ಏನೇ ಇದ್ದರೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅಯ್ಯೋ ಇದಾಗಲ್ಲ, ನಾವೇನಾದರೂ ಟ್ರೈ ಮಾಡಬೇಕಾ ಅಂತ ಅಂದ್ಕೊಂಡ್ರು ನಾವು ಜೊತೇಲಿ ಸೇರಿಸಿದ್ದೀವಿ ಅಂದರೆ ಎಷ್ಟು ಮಟ್ಟಿಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಅಂದರೆ, ಅಯ್ಯೋ ಅದು ಹಂಗೂ ಆಗ್ಬೋದು, ಹಿಂಗಾಗ್ಬೋದು, ಅದೇನೋ ಚೆನ್ನಾಗೂ ಆಗ್ಬೋದು. ಬಟ್ ಇಂಥ ಪರ್ಸನ್ಗಳು ಹೆಂಗಿರ್ತಾರೆ ಅಂದರೆ ತುಂಬ ನೆಗೆಟಿವ್ ಆಗಿ ಏನೋ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ತೀವಿ ಅಂದ್ಕೊಳ್ಳಿ, ಏನೋ ಕೆಲಸ ಮಾಡ್ತಿರ್ತೀವಿ, ಏನೋ ಮಕ್ಕಳಿಗೇನೋ ಓದಿಸ್ತಾ ಇರ್ತೀವಿ, ಏನೋ ಒಂದಿರುತ್ತೆ, ಅಯ್ಯೋ ಹಿಂಗಾಗುತ್ತೆ, ಅಯ್ಯೋ ಹಂಗಾಗೋ ಚಾನ್ಸಸ್ ಇರುತ್ತೆ, ಹಿಂಗೆ ಮಾಡೋಕ್ಕೆ ಹೋಗ್ಬೇಡ, ಈ ಥರ ಆಗುತ್ತೆ, ಹಿಂಗಾಗ್ಬಿಟ್ರೆ ಹಿಂಗಕತ್ತೆ ಸೊಸೈಟಿನ, ಈ ಥರ ಏನೋ ಒಂದು ಆಯಿತಾ XYZ ಹೇಳ್ತಾ ಇರೋದು. ಸೊ ಇಂಥ ನೆಗೆಟಿವ್ ಥಿಂಕ್ ಮಾಡೋರನ್ನ ಹತ್ರನೂ ಸೇರಿಸ್ಬೇಡಿ. ಸೆಕೆಂಡ್ ತುಂಬ ಡೇಂಜರ್ ಯಾರು ಅಂದರೆ ಟ್ರಸ್ಟಿಗೆ ಅರ್ಹತೆ ಇಲ್ದಿರೋರನ್ನ ಹತ್ರನೂ ಸೇರ್ಸೋಕೆ ಹೋಗಬೇಡಿ. ಅಂದರೆ ಎಷ್ಟು ಸಾರಿ ಅಂದರೆ ಒಂದು ಸಾರಿ ಅವರು ಟ್ರಸ್ಟ್ ಬ್ರೇಕ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಟೈಮ್ ಅವ್ರನ್ನ ನಂಬೋಕ್ಕೆ ಹೋಗಬೇಡಿ, ಆಯಿತಾ. ಫಸ್ಟ್ ಹೇಗೆ ಅಂದರೆ ಈಗೇನೋ ಒಂದು ಹೇಳಿರ್ತೀರ, ಆಯಿತಾ. ಯಾವಾಗಲೂ ಅಷ್ಟೇ, ನಾನು ನೆಕ್ಸ್ಟ್ ಹೇಳ್ತೀನಿ ಯಾವ್ಯಾವ ಸೀಕ್ರೆಟ್ಸ್ ಯಾರ ಹತ್ರನೂ ಹೇಳ್ಕೊಬಾರ್ದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸರಿ ಆಯಿತು, ನಮಗೇನೋ ನೋವಾಗಿರುತ್ತೆ, ನಮಗೆ ಆ ಟೈಮಲ್ಲಿ ಯಾರ ಹತ್ರ ಹೇಳ್ಕೊಬೇಕು ಅಂತ ಅನಿಸಿರುತ್ತೆ, ಆಮೇಲೆ ಒಂಥರ ಮಾರಲ್ ಸಪೋರ್ಟ್ ಬೇಕು ಅಂತ ಅನಿಸಿರುತ್ತೆ. ಆ ಥರ ಅಂದ್ಕೊಂಡು ಯಾವುದೋ ಒಂದು ಪರ್ಸನ್ ಹತ್ರ ಹೇಳಿರ್ತೀವಿ ಅಂದ್ಕೊಳ್ಳಿ. ಆ ಪರ್ಸನ್ನು ಒಂದು ಸ್ವಲ್ಪ ಬೇರೆಯವ್ರಿಗೆ ಕ್ಲೂ ಕೊಟ್ಟು ಅಥವಾ ಇಂಡೈರೆಕ್ಟ್ ಹೇಳಿಕೊಟ್ಟು, ಆಮೇಲೆ ಸುಮಾರು ಜನ ಎಂಥ ಇದಿರುತ್ತೆ, ಚೀಪ್ ಮೆಂಟಾಲಿಟಿ ಇರುತ್ತೆ ಅಂತ ನಾವು ಬೇರೆಯವ್ರಿಗೆ ಹೇಳಿರ್ತೀವಿ, ಅದನ್ನು ಇನ್ನೊಬ್ರಿಗೆ ಹೇಳಿ ಯಾರಿಗೂ ಹೇಳಬೇಡ ಅಂತ ಹೇಳಿ. ಸೊ ಇಂಥ ಜನಗಳು ಇದ್ದಾರೆ, ಇಂಥ ಜನಗಳು ನಮ್ಮ ಸರೌಂಡಿಂಗಲ್ಲಿ ಇದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರನ್ನ ನಂಬಕ್ಕೆ ಹೋಗ್ಬೇಡಿ. ನಿಜ, ಅದು ಎಷ್ಟು ಸಿಂಪಲ್ ವಿಷಯ, ಜಸ್ಟ್ ವಿಷಯನ ಹೇಳೋದು, ಬಟ್ ಎಷ್ಟು ಲೈಫು ಹಾಳಾಗೋಗಿದೆ ಅಂತ ನಾನು ನನ್ನ ಕ್ಲೋಸ್ ಫ್ರೆಂಡ್ ವಿಷಯದಲ್ಲೇ ನೋಡಿದ್ದೀನಿ. ಸೊ ಅದಕ್ಕೆ ಏನೇ ಇದ್ದರೂ ಕೂಡ ಟ್ರಸ್ಟ್ ವರ್ತಿ ಜನರನ್ನು ಹತ್ರ ಇಲ್ಲದೇ ಇರೋವಂಥ ಜನಗಳನ್ನ ಹತ್ರನೂ ಸೇರ್ಸೋಕ್ಕೆ ಹೋಗ್ಬೇಡಿ. ಥರ್ಡ್ ಜಲಸಿ ಅಂದರೆ ತುಂಬ ಹೊಟ್ಟೆ ಕಿಚ್ಚು. ಅಯ್ಯೋ ಏನಾದರೂ ಏನಾದರೂ ಗ್ರೋತ್ ಆಯಿತು, ಏನೋ ಪ್ರಮೋಷನ್ನೇ ಸಿಕ್ತು, ಸಂಬಳ ಜಾಸ್ತಿ ಆಯಿತು, ಏನೋ ತೊಗೊಂಡ್ವಿ, ಮಕ್ಕಳೇನೋ ಗ್ರೋತ್ ಆಯಿತು, ಏನೋ ವೆಹಿಕಲೇ ತೊಗೊಂಡ್ವಿ, ನಾವೇನೋ ಹೊರಗಡೆ ಟ್ರಿಪ್ಗೆ ಹೋದ್ವಿ, ಈ ಥರ ನೋಡಿದ್ರೇ ಹೊಟ್ಟೆ ಕಿಚ್ಚು ಪಡುವಂಥ ಜನಗಳನ್ನ ಅವಾಯ್ಡ್ ಮಾಡಬೇಕು, ತುಂಬಾ ಅವಾಯ್ಡ್ ಮಾಡಬೇಕು. ಯಾವಾಗಲೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಎನ್ವೈರ್ನಮೆಂಟ್ನ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಖುಷಿಯಾಗಿ ಇದ್ದರೆ ನಮ್ಮ ಲೈಫು ಖುಷಿಯಾಗಿ ಇರುತ್ತೆ. ಇಂಥ ಜನಗಳನ್ನ ನಮ್ಮ ಸುತ್ತಲೂ ಇಟ್ಕೊಂಡ್ರೆ ನಾವು ಮೇ ಬಿ ಅವ್ರ ಬಗ್ಗೆ ಬೆಲೆ ಕೊಡದೇ ಇರ್ಬೋದು, ಬಟ್ ಇಂಡೈರೆಕ್ಟಾಗಿ 1% 2% ಎಲ್ಲೋ ನಮ್ಮ ಲೈಫ್ನ ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಆದಷ್ಟು ಇಂಥ ಜನರನ್ನು ದೂರ ಇಡಬೇಕು. ಬಟ್ ಎಷ್ಟೋ ಕೇಸಲ್ಲಿ ದೂರ ಇರೋಕ್ಕೆ ಆಗಲ್ಲ, ಬಟ್ ಆಗ ನಾವು ಐಸೋಲೇಟ್ ಆಗಬೇಕು. ಹೇಗೆ ಅಂದರೆ ಮೆಂಟಲಿ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಕೆಸರಲ್ಲಿ ಕಮಲ ಹೇಗೆ ಆ ಕೆಸರನ್ನ ಅಂಟಿಸ್ಕೊಳ್ದೆ ಆರಾಮಾಗಿ ತನ್ನ ಬ್ಯೂಟಿನ, ತನ್ನ ಐಡೆಂಟಿಟಿನ ಇಟ್ಕೊಳ್ಳುತ್ತೋ, ಎಷ್ಟು ಬ್ಯೂಟಿಫುಲ್ ಅದು ಕೆಸರಲ್ಲಿದ್ದರೂ ಕೂಡ. ಸೊ ಆ ಥರನೇ ನಾವು ಕೂಡ ಎಂಥ ವರ್ಸ್ಟ್ ಸಿಚುವೇಶನ್ ಇದ್ದರೂ ಮೆಂಟಲಿ ಫಿಸಿಕಲಿ ಐಸೋಲೇಟ್ ಮಾಡೋಕ್ಕಾಗದೇ ಇದ್ದರು, ಅಂದರೆ ನಾವು ಫಿಸಿಕಲಿ ದೂರ ಹೋಗದೇ ಇದ್ದರೂ ಮೆಂಟಲಿ ನಮ್ಮನ್ನು ನಾವು ಐಸೋಲೇಟ್ ಮಾಡ್ಕೋಬೋದು. ಅಂದರೆ ಆ ಕಡೆ ಹೋಗದೆ ಕಾನ್ಸಂಟ್ರೇಟ್ ಮಾಡದೆ ನಮ್ಮ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಇರ್ಬೋದು. ಯಾಕೆಂದರೆ ನಾನು ಈ ಥರ ಹೇಳ್ತಾ ಇರೋದು ಎಷ್ಟೊಂದು ಸಿಚುವೇಶನ್ಸು ನಾವು ಅವ್ರನ್ನ ಸಪ್ರೇಟ್ ಮಾಡೋಕ್ಕೆ ಆಗಲ್ಲ. ಅವ್ರ ಜೊತೆನೇ ವರ್ಕ್ ಮಾಡಬೇಕಾಗುತ್ತೆ, ಅವ್ರ ಜೊತೆನೇ ಜೀವನ ಮಾಡಬೇಕಾಗುತ್ತೆ, ಅವ್ರ ಜೊತೆನೇ ಇಂಟ್ರ್ಯಾಕ್ಷನ್ ಮಾಡಬೇಕಾಗುತ್ತೆ. ಸೊ ಈ ಥರ ಇಟ್ ಈಸ್ ಲೈಫ್ ಪಾರ್ಟ್. ಎಲ್ಲ ನಮಗೆ ಇಷ್ಟ ಬರುವಂಥ ಜನರ ಜೊತೆನೇ ನಾವಿರಬೇಕು. ನಮ್ಮ ಸರೌಂಡಿಂಗ್ ಆ ಥರನೇ ಇರುತ್ತೆ, ಆ ಥರ ಅಲ್ಲ. ಬಟ್ ಅವಾಯ್ಡ್ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ದಯವಿಟ್ಟು ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡೋಕ್ಕಾಗಲ್ಲ ಅಂದರೆ ಮೆಂಟಲಿ ನೀವು ಐಸೋಲೇಟ್ ಆಗಿಬಿಡಬೇಕು. ನೆಕ್ಸ್ಟ್
ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ನ ಹತ್ರನೇ ಸೇರಿಸ್ಬಾರ್ದು. ಅಂದರೆ ಮ್ಯಾನಿಪ್ಯುಲೇಟರ್ಸ್. ಅಪ್ಪ ಏನೋ ಹೇಳಿರ್ತಾರೆ ಆಯಿತಾ, ಫುಲ್ಲು ಮಾತೇ ರಿವರ್ಸ್ ಮಾಡಿಬಿಡ್ತಾರೆ. ಏನೋ ಒಂದು ಪ್ರಾಮಿಸ್ ಮಾಡಿರ್ತಾರೆ, ಇಲ್ಲ ಫುಲ್ಲು ಮಾತೇ ರಿವರ್ಸ್ ಮಾಡಿಬಿಡೋದು, ಎಂಥದ್ದು ನಾಟಕ ಆಡೋದು. ಸೊ ಈ ಥರದ್ದೆಲ್ಲ ಇರ್ತಾರಲ್ಲ, ಮ್ಯಾನಿಪ್ಯುಲೇಟ್ ಮಾಡಿಬಿಡ್ತಾರಲ್ಲ, ಫುಲ್ಲು ಕಾನ್ಸೆಪ್ಟೇ ಚೇಂಜ್ ಮಾಡ್ತಾರಲ್ಲ, ನಾನು ಆ ಥರ ಹೇಳೇ ಇಲ್ಲ ಅಂತ ಹೇಳ್ತಾರಲ್ಲ, ಅಂಥ ಜನರನ್ನು ದೂರ ಇಡಬೇಕು. ನೆಕ್ಸ್ಟ್ ಯೂಸ್ ಆ್ಯಂಡ್ ಥ್ರೋ. ಅವ್ರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊಳ್ಳೋದು, ಅವಶ್ಯಕತೆ ಇಲ್ಲ ಅಂದಾಗ ನಮ್ಮನ್ನು ಇಗ್ನೋರ್ ಮಾಡಿಬಿಡೋದು, ನೆಗ್ಲೆಕ್ಟ್ ಮಾಡೋದು. ಸೊ ಇಂಥ ಜನರ ಹತ್ರ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಫಸ್ಟು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಇಂಪಾರ್ಟೆಂಟ್. ನಾವು ಏನೇ ಇದ್ದರೂ ಕೂಡ, ಎಷ್ಟೇ ನೀವು ದುಡೀರಿ, ಮನೇಲಿರಿ, ಎಂಥದ್ದೇ ಇರಲಿ, ನಮಗೆ ನಾವು ರೆಸ್ಪೆಕ್ಟ್ ಕೊಡ್ಕೋಬೇಕು. ಆಮೇಲೆ ಯಾವ ಜಾಗದಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ, ಆ ಜಾಗದಲ್ಲಿ ಇರೋ ಯಾವ ಅವಶ್ಯಕತೆಯೂ ಇಲ್ಲ, ಆಯಿತಾ. ಮೇನಾಗಿ ರೆಸ್ಪೆಕ್ಟ್. ಒಂದು 2 ಹೊತ್ತು ಊಟ ಇಲ್ಲದೇ ಇದ್ರೂ ಇರ್ಬೋದು, ನಮಗೆ ಪ್ರತಿಯೊಂದು ಪ್ಲೇಸಲ್ಲೂ ಸೆಲ್ಫ್ ರೆಸ್ಪೆಕ್ಟು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಮಗೇನೆ ನಾವು ಮರ್ಯಾದೆ ಕೊಡ್ತಿಲ್ಲ ಅಂದರೆ ಬೇರೆಯವ್ರು ಏನು ಕೊಡ್ತಾರೆ? ಅಲ್ಲಿ ನಮಗೆ ಕರೆಕ್ಟಾಗಿ ಟ್ರೀಟ್ ಆಗ್ತಾ ಇಲ್ಲ. ಒಂದು ಕ್ಲಾರಿಟಿ ತೊಗೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಅಂದಿದ ತಕ್ಷಣ ಎಲ್ಲರೂ ನಮಗೆ ಮರ್ಯಾದೆ ಕೊಡಬೇಕು ಅಂತ ಅಲ್ಲ. ಎಲ್ಲಿ ನಮಗೆ ಮರ್ಯಾದೆ ಸಿಗಲ್ಲ ಅಲ್ಲಿ ನಾವು ಇರಲ್ಲ ಅನ್ನೋದು, ಆಯಿತಾ. ಸೊ ಆ ರೀತಿ ನಾವು ಕರೆಕ್ಟಾಗಿ ಕ್ಲಾರಿಟಿಯಿಂದ ಯಾವ ಜಾಗದಲ್ಲಿ ನನಗೆ ಬೆಲೆ ಸಿಗ್ತಾ ಇದೆ, ವ್ಯಾಲ್ಯೂ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಜಾಗದಲ್ಲಿ ಸಿಗದೇ ಇರ್ಬೋದು, ಅದು ಅವ್ರ ಮೆಂಟಾಲಿಟಿ, ಆಯಿತಾ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ. ಈಗ ಪ್ರತಿಯೊಬ್ಬರು ನನಗೂ ಒಳ್ಳೆ ರೀತಿಲೇ ಜಗತ್ತಲ್ಲಿ ಬಿಹೇವ್ ಮಾಡಿಸ್ಬೇಕು, ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಒಳ್ಳೆ ರೀತಿಲೇ ಟ್ರೀಟ್ ಮಾಡಬೇಕು, ಸಾಧ್ಯ ಇಲ್ಲ. ಅದು ಯಾರಿಗೂ ಸಾಧ್ಯ ಇಲ್ಲ, ತುಂಬ ಕಷ್ಟ ಅದು. ಸೊ ಆ ಥರ ಇದ್ದಾಗ ಯಾವ ಜಾಗದಲ್ಲಿ ನಾನು ಇರಬೇಕು, ಯಾರ ಜೊತೆ ನಾನು ಇರಬೇಕು ಅಂತ ನಾನು ಡಿಸೈಡ್ ಮಾಡ್ಕೋಬೇಕು. ಆಮೇಲೆ ಒಬ್ರು ಯಾರೋ ನಮಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದ ತಕ್ಷಣ ನಾವು ಕೆಳಗಡೆ ಹೋಗಲ್ಲ. ನೀವು ಎಷ್ಟೇ ಚೆನ್ನಾಗಿ ಬಿಹೇವ್ ಮಾಡಿ, ಎಷ್ಟೇ ಏನೇ ಕರೆಕ್ಟಾಗಿ ಬಿಹೇವ್ ಮಾಡಿ, ಬಟ್ ಕೆಲವ್ರ ಮೆಂಟಾಲಿಟಿ ಹೆಂಗೆ ಅಂದರೆ ನಿಮ್ಮನ್ನು ಕೀಳಾಗೇ ನೋಡ್ತಾರೆ. ಸೊ ಆ ಥರ ಎಲ್ಲ ನಡೀತಾ ಇರುತ್ತೆ. ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಲೈಫಲ್ಲಿ. ನಮ್ದು ಏನಿದೆ, ನಮ್ಮ ಎಥಿಕ್ಸ್ ಏನು, ನಮ್ಮ ಪ್ರಿನ್ಸಿಪಲ್ಸ್ ಏನು ಲೈಫಲ್ಲಿ, ಆ ಥರನೇ ನಡ್ಕೊಂಡು ಒಂದು ಸೆಲ್ಫ್ ರೆಸ್ಪೆಕ್ಟನ್ನ ಕಾಪಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು. ನೆಕ್ಸ್ಟ್ ಯಾರನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕಂಪ್ಲೇಂಟ್ ಬಾಕ್ಸ್ಗಳನ್ನ. ಅಂದರೆ ಎಲ್ಲದಕ್ಕೂ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಅಡ್ಜಸ್ಟ್ಮೆಂಟ್ ನೇಚರು, ಕಾಂಪ್ರಮೈಸ್ ನೇಚರೇ ಇರಲ್ಲ ಅವ್ರಿಗೆ. ಅಯ್ಯೋ ನಂದು ಹಿಂಗಾಯಿತು, ಅವ್ರದ್ದು ಹಂಗಾಯಿತು, ನನಗೆ ಹಿಂಗೆ ಮಾತಾಡಿಸ್ಬೇಕಿತ್ತು, ಹಂಗೆ ಮಾತಾಡಿಸ್ಬೇಕಿತ್ತು. ಈಗ ಇಂಥದ್ದೆಲ್ಲ ರಿಲೇಟಿವಲ್ಲಿ ಸುಮಾರು ತಲೆಗಳಿರ್ತವೆ, ತುಂಬ ಹಿರಿ ತಲೆಗಳು. ಅಥವಾ ಮದುವೆ ಮನೆಗೆ ಬಂದಾಗ ನನ್ನನ್ನು ಹಂಗೆ ಟ್ರೀಟ್ ಮಾಡಬೇಕಿತ್ತು ಅಂದರೆ ಅವ್ರವ್ರ ಜಂಜಾಟ ಅವ್ರದ್ದು ಆಗಿರುತ್ತೆ, ಆಯಿತಾ. ಏನಾರ ಫಂಕ್ಷನಿಗೆ ಹೋದಾಗ, ಏನಾರ ಮದುವೆ ಮನೆಗೆ ಹೋದಾಗ ನಾನು ಸುಮಾರು ಜನ ನೋಡಿರ್ತೀನಿ, ಅವರಿಗೆ ಅಂತಲೇ ಫುಲ್ಲು ಪ್ರಿಫರೆನ್ಸ್ ಕೊಟ್ಬಿಡ್ಬೇಕು, ಆಯಿತಾ. ನೋಡಿ, ಇದನ್ನು ಸೆಲ್ಫ್ ರೆಸ್ಪೆಕ್ಟ್ ಲೆಕ್ಕದಲ್ಲಿ ಬರಲ್ಲ, ಇದು ಓವರ್ ಎಕ್ಸ್ಪೆಕ್ಟೇಷನ್ ಲೆಕ್ಕದಲ್ಲೇ ಬರುತ್ತೆ. ಅದು ನನ್ನನ್ನು ಹೀಗೆ ಟ್ರೀಟ್ ಮಾಡಬೇಕು, ಹೀಗೆ ಕೂರಿಸ್ಬೇಕು, ಹೀಗೆ ನಡ್ಕೊಳ್ಬೇಕು ಎಲ್ಲರೂ, ಆ ಥರ ಬರೀ ಕಂಪ್ಲೇನಿಂಗು. ಅವ್ರು ಹೀಗೆ, ಇವ್ರು ಹಾಗೆ, ಅವ್ರು ಹಿಂಗೆ ಮಾಡಿದರು, ಈ ಥರ ಕಂಪ್ಲೇಂಟ್ ಬಾಕ್ಸ್ಗಳನ್ನ ನಾವು ಜೊತೆಲಿ ಇಟ್ಕೊಂಡ್ರೆ ಅವ್ರ ಜೊತೆ ಡೀಲ್ ಮಾಡ್ತಾಯಿದ್ರೆ ನಾವು ಇಂಡೈರೆಕ್ಟಾಗಿ ಲೈಫಲ್ಲಿ ಇರೋ ಪಾಸಿಟಿವಿಟಿನ ನೋಡೋದು ಮರೆಸ್ಬಿಡ್ತೀವಿ. ಎಷ್ಟೊಂದು ನಮಗೆ ಗ್ರ್ಯಾಟಿಟ್ಯೂಡ್ ಕೊಡುವಂಥ ಮ್ಯಾಟರ್ಸ್ ಇರುತ್ತೆ, ತುಂಬ ವಿಷಯಗಳು. ನಾವೆಷ್ಟು ಖುಷಿಯಿಂದ ಇರ್ಬೋದು. ನಮ್ಮ ಲೈಫು ಎಷ್ಟೋ ಜನರ ಡ್ರೀಮ್ ಲೈಫ್ ಆಗಿರುತ್ತೆ. ನಾವು ಅಟ್ಲೀಸ್ಟ್ ಇಷ್ಟನ ಖುಷಿಯಾಗಿದ್ದೀವಿ, ಎಷ್ಟು ನೆಮ್ಮದಿಯಾಗಿದ್ದೀವಿ, ದೇವರು ಎಷ್ಟು ಹೆಲ್ತ್ ಕೊಟ್ಟಿದ್ದಾರೆ, ಎಷ್ಟು ನೆಮ್ಮದಿಯಿಂದ ಸ್ಯಾಟಿಸ್ಫೈಡ್ ಆಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ ಅಂತ ನಾವಿರ್ತೀವಿ. ಬಟ್ ಯಾವಾಗ ಇಂಥ ಜನಗಳನ್ನ ಸುತ್ತಲೂ ಮುತ್ತಲು ಇಟ್ಕೊಂಡ್ಬಿಡ್ತೀವಿ, ಗೊತ್ತಿಲ್ದಂಗೆ ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಯ್ಯೋ ಹೌದೇನೋ, ನನ್ನ ಲೈಫಲ್ಲಿ ಇನ್ನೂ ಇರಬೇಕಿತ್ತೇನೋ, ಅವ್ರ ಲೈಫಲ್ಲಿ ಆ ಥರ ಇದೆಯೇನೋ, ನನ್ನ ಲೈಫಲ್ಲಿ ಇನ್ನೂ ಏನಾದ್ರು ಚೆನ್ನಾಗಿರ್ಬೋದೇನೋ, ಈ ಥರ ಕಂಪ್ಲೇನಿಂಗ್. ಇವ್ರು ಈ ಥರ ನಡ್ಕೋತಾ ಇದ್ದಾರೆ, ಅವ್ರು ಇನ್ನೂ ನನ್ನ ಜೊತೆ ಚೆನ್ನಾಗಿರ್ಬೋದೇನೋ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಸೊ ಯಾರು ತುಂಬ ಕಂಪ್ಲೇಂಟ್ಸ್ ಮಾಡಿಸಿರ್ತಾರೆ ಅಂಥ ಜನಗಳನ್ನ ಪ್ಲೀಸ್ ದೂರ ಇಡಿ. ನೆಕ್ಸ್ಟ್ ಬಂದು ನಮ್ಮನ್ನು ಡಿಸ್ರೆಸ್ಪೆಕ್ಟ್ ಮಾಡೋವಂಥ ಜನಗಳನ್ನ ಹತ್ರನೂ ಸೇರ್ಸೋಕ್ಕೆ ಹೋಗ್ಬಿಡಿ. ಸೊ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮನ್ನು ಯಾವ ರೀತಿ ಮಾತಾಡಿಸ್ತಾರೆ, ಹೇಗೆ ಟ್ರೀಟ್ ಮಾಡ್ತಾರೆ, ಕ್ಲಿಯರಾಗಿ ನಾವು ಲೈಫಲ್ಲಿ ಕ್ಲಾರಿಟಿ ಇರಬೇಕು ಫ್ರೆಂಡ್ಸ್. ಏನು ಗೊತ್ತಾ, ಓವರಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಮಿನಿಮಮ್ ರೆಸ್ಪೆಕ್ಟ್ ಅನ್ನೋದು ಡೆಫಿನೆಟ್ಲಿ ಕೊಡಬೇಕು. ನಾವು ಅವರು ನಡೆಸ್ಕೊಳ್ಳೋ ರೀತಿ, ಮಾತಾಡೋ ರೀತಿ, ನೋಡೋ ದೃಷ್ಟಿ, ರೆಸ್ಪಾಂಡ್ ಮಾಡೋ ರೀತಿ, ಪ್ರತಿಯೊಂದು ಕೂಡ ಒಂದು ರೆಸ್ಪೆಕ್ಟ್ಫುಲ್ ಮ್ಯಾನರಲ್ಲೇ ಇರಬೇಕು. ನೆಕ್ಸ್ಟ್ ಸೆಲ್ಫಿಶ್
ಅವ್ರದ್ದಾಯಿತು, ಅವ್ರ ಕೆಲಸ ಆಯಿತು, ಅವ್ರ ಲಾಭ ಏನು ಇಷ್ಟನ್ನು ಮಾತ್ರನೇ ನೋಡ್ಕೊಳ್ತಾರೆ. ಏನೇ ಇದ್ರೂ ಕೂಡ ಬೇರೆಯವ್ರದ್ದು ನೋಡ್ಕೊಳ್ಳಲ್ಲ. ಒಂದು ಹ್ಯುಮ್ಯಾನಿಟಿ ಇರಲ್ಲ, ತುಂಬ ಮನುಷ್ಯತ್ವ ಇಲ್ಲದೇ ನಡ್ಕೋತಾ ಇರ್ತಾರೆ. ಸೊ ಇಂಥ ಸೆಲ್ಫಿಶ್ ಪರ್ಸನ್ನ ಆದಷ್ಟು ದೂರ ಇರಬೇಕು. ಇದರಿಂದ ಒಂದು ನಮ್ಮ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ ಅಂದರೆ ನಾವು ಏನಕ್ಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಆಯಿತಾ? ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಬೇಕು. ಇಲ್ಲ ಅಂದರೆ ನಮಗೆ ಲಾಸ್ ಆಗೋದೇ ಜಾಸ್ತಿ. ಅವ್ರದ್ದೇ ಅವ್ರು ಯೋಚನೆ ಮಾಡ್ಕೋತಾ ಇರ್ತಾರೆ, ನನಗೆ ಹೆಂಗೆ ಲಾಭ ಮಾಡ್ಕೋಬೇಕು, ನಾನು ಎಷ್ಟು ತೊಗೋಬೇಕು, ನನಗೆ ಹೆಂಗೆ ಆ್ಯಕ್ಚುಯಲ್ ಬೆನಿಫಿಟ್ ಆಗಬೇಕು, ಈ ಥರನೇ ಥಿಂಕ್ ಮಾಡ್ತಿರ್ತಾರೆ. ಸೊ ಆ ಥರ ಇದ್ದಾಗ ಅಂಥ ಸೆಲ್ಫಿಶ್ ಪರ್ಸನ್ನ ಆದಷ್ಟು ದೂರ ಇಟ್ಬಿಡ್ಬೇಕು. ನೆಕ್ಸ್ಟ್ ಬಂದು ಆ್ಯಂಗ್ರಿ ಪರ್ಸನ್. ಹೆಂಗಾಗುತ್ತೆ ಅಂದರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಯಾವಾಗ ನೋಡಿದ್ರು ಕಿರ್ಚಾಡು, ಕೆಟ್ಟ ಕೆಟ್ಟ ವರ್ಡ್ಸ್ ಯೂಸ್ ಮಾಡು, ಅಂಥವ್ರನ್ನ ದೂರ ಇಟ್ಟು ನೆಗ್ಲೆಕ್ಟ್ ಮಾಡೋದೇ ಬೆಸ್ಟ್. ತುಂಬ ಇರಿಟೇಷನ್ ಆಗ್ತಿರುತ್ತೆ. ಏನೇ ಆದರೂ ಕೂಡ ಕಿರ್ಚಾಡೋದು, ಏನೇ ಚಿಕ್ಕ ಪುಟ್ಟ ವಿಷಯಕ್ಕೂ ತುಂಬ ಹೈಪರಾಗಿ ರಿಯಾಕ್ಟ್ ಮಾಡೋದು, ತುಂಬ ಕೋಪ ಮಾಡ್ಕೊಳ್ಳೋದು, ಇಂಥದ್ದೆಲ್ಲ ಏನು ನೆಮ್ಮದಿ ಇರುತ್ತೆ ಹೇಳಿ? ಸೊ ಅಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿ ದೂರ ಇಡೋದೇ ಬೆಸ್ಟ್. ನೆಕ್ಸ್ಟ್ ನೀವು ನಗ್ತೀರ ನೀವು ಈ ಮಾತನ್ನು ಕೇಳಿದ್ರೆ, ಕೊರಗೋದು. ಅಯ್ಯೋ ನನ್ನ ಲೈಫಲ್ಲಿ ಏನೂ ಇಲ್ಲ, ನಾನು ಏನೇನೋ ಅಂದ್ಕೊಂಡಿದ್ದೆ, ನನ್ನ ಮಕ್ಳು ಹಿಂಗೆ, ನನ್ನ ಗಂಡ ಹೀಗೆ, ನಮ್ಮ ಮನೇಲಿ ಹೀಗೆ, ನನ್ನ ಲೈಫ್ ಹೀಗೆ, ನನ್ನ ಜಾಬ್ ಹೀಗೆ, ಪ್ರತಿಯೊಂದಕ್ಕೂ ಕೊರಗ್ತಾನೆ ಇರ್ತಾರೆ, ಬೇಜಾರು ಮಾಡ್ಕೋತಾ ಇರ್ತಾರೆ. ಅಂಥವ್ರ ಜೊತೆ ಇದ್ಬಿಟ್ರೆ ಅಂತೂ ಅಯ್ಯೋ ಎಷ್ಟು ಲೈಫು ಸಪ್ಪೆ ಅನಿಸ್ಬಿಡುತ್ತೆ ಅಂದರೆ, ಕೆಲವ್ರು ನೋಡಿ ನಾನು ನಿಮ್ಗೆ 2 ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ? ಒಬ್ಬರು ತುಂಬ ಖುಷಿಯಾಗಿರ್ತಾರೆ, ಅವ್ರ ಲೈಫಲ್ಲಿ ಏನು ಸಿಕ್ಕಿದೆ ಅದನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ತಾರೆ. ಇನ್ನೊಬ್ಬರು ಅಯ್ಯೋ ನೋಡಿ ನನ್ನ ಲೈಫಲ್ಲಿ ಹಿಂಗಾಗೋಯ್ತು, ಅವರು ಈ ಥರ ಅಂತಾರೆ, ನನಗಿನ್ನೂ ಒಂದು ಜಾಬ್ಸ್ ಚೆನ್ನಾಗಿ ಸಿಕ್ಕಿರಬೇಕು, ಅವ್ರ ಸಂಬಳ ಈ ಥರ ಇದೆ, ನನ್ನ ಸಂಬಳ ಈ ಥರ ಇದೆ, ಅವ್ರು ಆ ಥರ ಸ್ಯಾರಿ ತೊಗೊಂಡ್ರು, ನನ್ನ ಏನು ಲೈಫೇ ಹೀಗೆ, ಬರೀ ನನ್ನ ಕೆಲಸನೇ ಆಗೋಯ್ತು, ಬರೀ ಮನೆ ಕೆಲಸ ಮಾಡಬೇಕು, ನನ್ನ ಲೈಫಲ್ಲಿ ಏನೂ ಇಲ್ಲ. ಪ್ರತಿಯೊಬ್ಬರ ಲೈಫು ಈ ಥರನೇ ಆಯಿತಾ? ಎಲ್ಲರ ಮನೆಯಲ್ಲೂ ಕಷ್ಟ ಇದ್ದೇ ಇರುತ್ತೆ. ಎಲ್ಲರ ಮನೆಯಲ್ಲೂ ನಾವು ಕೆಲಸ ಮಾಡಿಕೊಂಡೇ ಎಲ್ಲ ಮ್ಯಾನೇಜ್ ಮಾಡ್ತಾಯಿರ್ತೀವಿ. ಆದರೆ ನಾವುಗಳು ಏನೂ ಎಂಜಾಯ್ ಮಾಡ್ಕೊಂಡು ಮಾಡ್ತಾಯಿರ್ತೀವಿ, ತಲೆ ಕೆಡಿಸ್ಕೊಳ್ಳಲ್ಲ. ಕೆಲವ್ರು ಏನು ಅಂದರೆ ಕೊರಗ್ತಾನೆ ಇರ್ತಾರೆ, ಕೊರಗು ಅಂಥವ್ರನ್ನ ಜೊತೇಲಿ ಇಟ್ಕೊಂಡ್ಬಿಟ್ರೆ ಅಂತೂ ಯಪ್ಪಾ ಒಂಥರ ನಮ್ಮ ಲೈಫು ಸಪ್ಪೆ ಅನಿಸ್ಬಿಡುತ್ತೆ. ಆದಷ್ಟು ಅವ್ರನ್ನ ಅವಾಯ್ಡ್ ಮಾಡೋದು ಬೆಸ್ಟ್. ನೆಕ್ಸ್ಟ್ ಬಂದು ಇದಕ್ಕೂ ನಗ್ತೀರ, ಸೆಲ್ಫ್ ಡಬ್ಬ. ಇದನ್ನು ಬೇಕಾದ್ರೆ ಮದುವೆ ಮನೆಗಳಲ್ಲಿ ಯಾರಾದರೂ ಆಂಟಿಗಳಿರ್ತಾರಲ್ಲ ಅಂಥವ್ರು ಎಷ್ಟು ಜಂಬ ಕೊಚ್ಕೊಳ್ಳೋದು ಅಂದರೆ, ನನ್ನ ಮಗ ಇದನ್ನು ತೊಗೊಂಡ, ನನ್ನ ಮಗನ ಸ್ಯಾಲ್ರಿ ಇಷ್ಟು, ನಾನು ಈ ಸೀರೆ ತೊಗೊಂಡೆ, ನಾನು ಈ ನೆಕ್ಲೆಸ್ ತೊಗೊಂಡೆ, ನಮ್ಮ ಹಸ್ಬೆಂಡ್ ಇದನ್ನು ಕೊಡಿಸಿದ್ರು, ನನ್ನ ಮಗಳು ಈ ಕೋರ್ಸ್ಗೆ ಹೋಗ್ತಿದ್ದಾಳೆ. ಯಪ್ಪಾ ಸೆಲ್ಫ್ ಡಬ್ಬ ಅಂದರೆ ಅದು ಹೆಂಗಾಗುತ್ತೆ ಅಂದರೆ ಅವ್ರಿಗೆ ಯಾರೂ ಕೇಳಿರಲ್ಲ ಆಯಿತಾ? ನಿಮಗೂ ಈ ಥರ ಅನುಭವ ಬಂದಿರುತ್ತೆ, ಯಾರನ್ನ ನೆನೆಸ್ಕೊಳ್ಳಿ ಆ ಥರ ಯಾರನ್ನ ನೋಡಿದರೆ ಎಷ್ಟು ನಗು ಬರ್ತಾ ಇರುತ್ತೆ ಅಂದರೆ, ಅದು ಒಂಥರ ಡಿಗ್ನಿಫೈಡ್ ಬಿಹೇವಿಯರಲ್ಲ ಅಲ್ಲ. ನಾನು ಈ ಥರ, ನಾನು ಆ ಥರ, ನಾನು ಈ ಥರ ತೊಗೊಂಡೆ, ನನಗೆ ಈ ಥರ ಎಲ್ಲ ಸಿಕ್ತು. ಏನಕ್ಕದು? ನಾವೇನೋ ಅಚೀವ್ ಮಾಡ್ತಾಯಿದ್ದೀವಿ, ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಕ್ಲೋಸ್ಡ್ ಒನ್ಸ್ ಹತ್ರ ಹೇಳ್ಕೊಂಡ್ರೆ ಖುಷಿ ಪಡ್ತಾರೆ ಅವರು. ಖುಷಿ ಪಡೋಕ್ಕಿಂತ ಈಗಿನ ಕಾಲದಲ್ಲಿ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಅಪ್ಪ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋಕ್ಕೇ ಕಷ್ಟ. ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಅವರು ಬೆಂತಾಡ್ತಾರೆ, ಏನೋ ಒಂದು ರೀತಿ ಖುಷಿ ಪಡ್ತಿರ್ತಾರೆ. ಬಟ್ ಎಲ್ಲರ ಹತ್ರನೂ ನಂದಿದು ನಂದದು ಅಂತ ಹೇಳ್ಕೊಂಬರೋರು ನಗು ಬರ್ತಾ ಇರುತ್ತೆ. ಆ್ಯಕ್ಚುಲಿ ಅವ್ರದ್ದು ಏನಪ್ಪ ಇಂಥ ಬಿಹೇವಿಯರ್ ಅಂತ ಅನಿಸ್ತಾ ಇರುತ್ತೆ. ಸೊ ಅಂಥವ್ರನ್ನ ಆ್ಯಕ್ಚುಲಿ ನಗು ಬರುತ್ತೆ, ಅವಾಯ್ಡ್ ಮಾಡೋದೇ ಬೆಸ್ಟು. ಸರಿ ನೀವು ಪಾಡಿಗೆ ನೀವು ಸೆಲ್ಫ್ ಡಬ್ಬ ಉಟ್ಕೊಂಡಿರಿ, ನಮ್ಮ ಪಾಡಿಗೆ ನಾವು ಖುಷಿಯಾಗಿರ್ತೀವಿ ಅಂತ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಬಂದು ಫಾಲ್ಟ್ಸ್. ಏನೇ ಆದರೂ ಕೂಡ ಮೊಸರಲ್ಲೂ ಕಲ್ಲು ಹುಡುಕ್ತಾರಲ್ಲ, ಫಾಲ್ಟ್ಸ್ ಹುಡುಕೋದು, ಅಂಥವ್ರನ್ನ ಅವಾಯ್ಡ್ ಮಾಡಬೇಕು. ಏನೇ ಇದ್ದರೂ ಕೂಡ ಎಷ್ಟೇ ಕೆಲಸ ಮಾಡಿರ್ತೀವಿ, ಒಂದು 100 ಕೆಲಸ ಮಾಡಿರ್ತೀವಿ, ಅದರಲ್ಲಿ ಒಂದೇನೋ ಮಿಸ್ಟೇಕ್ ಆಗಿರುತ್ತೆ ಅಂದ್ಕೊಳ್ಳಿ, ಅದನ್ನೇ ಫುಲ್ ಹೈಲೈಟ್ ಮಾಡಿ ಪದೇ ಪದೇ ಹೇಳಿಕೊಂಡು ಅವರು ಟೆಂಪರ್ನ ರೇಸ್ ಮಾಡಿಕೊಂಡು ಏನೋ ಆಗೋಗಿದೆ, ಪ್ರಪಂಚನೇ ಏನೋ ದೊಡ್ಡದಾಗಿ ಇದಾಗೋಗಿದೆ. ಸೊ ಆ ಥರ ಬಿಹೇವ್ ಮಾಡೋರನ್ನ, ತಪ್ಪುಗಳನ್ನ ಹುಡ್ಕೋರನ್ನ, 100 ಕೆಲಸ ಕರೆಕ್ಟಾಗಿ ಮಾಡಿದರು, ಒಂದೇ ಒಂದು ಕೆಲಸ ತಪ್ಪು ಮಾಡಿದರು ಅದನ್ನೇ ಹೈಲೈಟ್ ಮಾಡೋರನ್ನ, ಇಂಥವ್ರನ್ನ ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಬಂದು ಫೇಕ್. ನಮ್ಮ ಮುಂದೆನೇ ಒಂಥರ ಇರ್ತಾರೆ, ನಮ್ಮ ಹಿಂದೆ ಒಂಥರ ಇರ್ತಾರೆ. ಸೊ ಅಲ್ಲಿ ಹೋಗಿ ಏನೋ ಒಂಥರ ಬಿಹೇವ್ ಮಾಡೋದು, ಬೇರೆಯವ್ರ ಜೊತೆ ಚೆನ್ನಾಗಿರೋದು, ನಮ್ಮ ಜೊತೆ ಏನೋ ಚೆನ್ನಾಗಿದ್ದು ಹಿಂದೆ ಹೋಗಿ ಫಿಟ್ಟಿಂಗ್ ಇಡೋದು, ಮುಂದೆ ಏನೋ ತುಂಬ ಚೆನ್ನಾಗಿ ನಮ್ಮನ್ನು ಅರ್ಥ ಮಾಡ್ಕೊಂಡಿರೋರ ಥರ ನಡ್ಕೊಳ್ಳೋದು, ನಮಗೇನೋ ಕೇರ್ ಮಾಡೋರ ಥರ ಅರ್ಥ ಮಾಡ್ಕೊಳ್ಳೋದು. ಬಟ್ ಹಿಂದೆ ಹೋಗ್ಬಿಟ್ಟು ಅದನ್ನೇ ಒಂಥರ ಚುಚ್ಚಿ ಮಾತಾಡೋದು, ವ್ಯಂಗ್ಯವಾಗಿ ಮಾತಾಡೋದು, ಆಡ್ಕೊಳ್ಳೋದು, ಆಮೇಲೆ ಒಂಥರ ರಿಯಾಲಿಟಿ ಇಲ್ದಿರೋರು, ಇಂಥ ಫೇಕ್ ಪರ್ಸನ್ನ ನಂಬಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಯಾರನ್ನ ನಂಬಾರ್ದು ಅಂದರೆ ಡ್ರಾಮಾ ಆಡ್ತಾರೆ ಆಯಿತಾ? ಏನು ಗೊತ್ತಾ, ನಾವು ಬೆಳೀತಾ ಮೆಚುರಿಟಿ ಬರಬೇಕು, ಯಾವುದು ಡ್ರಾಮಾ ಬೇಡ.
ಮೇಯ್ನಾಗಿ ಸಿಂಪಲಾಗಿ ಪೀಸ್ಫುಲ್ಲಾಗಿ ಇರಬೇಕು, ಟ್ರೂತ್ ಆಗಿರಬೇಕು, ಜೆನ್ಯೂನ್ ಆಗಿರಬೇಕು ಅಂತ ನಮಗೆ ಅನಿಸ್ತಾ ಹೋಗುತ್ತೆ. ನಾವು ಚಿಕ್ಕವರಿದ್ದಾಗ ಡ್ರಾಮಾ ಮಾಡ್ತಿರ್ತೀವಿ. ಏನಕ್ಕೆ ಅಂದರೆ ಬೇಕು ಅದು ಇದು ಏನೋ ತರಲೆ ಮಾಡಿಕೊಂಡು ಡ್ರಾಮಾಗಳನ್ನ ಆಡಿಕೊಂಡು ಈ ಥರ ಎಲ್ಲ ಇರ್ತೀವಿ. ಬಟ್ ಬೆಳೀತಾ 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 ಏನು ಇಂಪಾರ್ಟೆಂಟು ನಮಗೆ? ಜೆನ್ಯೂನಿಟಿ ಇಂಪಾರ್ಟೆಂಟು, ಮೆಚುರಿಟಿ ಇಂಪಾರ್ಟೆಂಟು, ಪೀಸಾಗಿ ನೆಮ್ಮದಿಗಾಗಿ ಲೈಫ್ನ ಲೀಡ್ ಮಾಡಬೇಕು. ಅನ್ನೆಸೆಸರಿ ಡ್ರಾಮಾ ಮಾಡೋದು, ಚಿಕ್ಕ ವಿಷಯದನ್ನ ತುಂಬ ರಂಪಾಟ ಮಾಡಿ ಅತ್ತು ಕರೆದು ಇಂಥ ಜನರನ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ನೆಕ್ಸ್ಟ್, ಏನೇ ಉತ್ಸಾಹನೇ ಇರಲ್ಲ, ಅನ್ಮೋಟಿವೇಟೆಡ್ ಪರ್ಸನ್, ಅವ್ರಿಗೆ ಯಾವ ಉತ್ಸಾಹನೂ ಇರಲ್ಲ. ಏನೋ ಒಂದು ಮಾಡಬೇಕಾ, ಅಯ್ಯೋ ಮಾಡಬೇಕಾ ಮಾಡೋಣ ಬಿಡು, ಈ ಥರ ಮೆಂಟಾಲಿಟಿ ಇರೋರ ಜೊತೆ ಇರೋಕ್ಕೆ ಹೋಗ್ಬೇಡಿ. ನಾವು ಹಂಗೆ ಆಗ್ಬಿಡ್ತೀವಿ. ಅಂದರೆ ಇದು ಇಂಡೈರೆಕ್ಟಾಗಿ ಲೇಝಿ ಇರೋರ ಜೊತೆನೆ. ಅಯ್ಯೋ ನಾನು ಹಂಗೆಪ್ಪ, ನಾನು ಲೇಝಿ. ಅವರು ಕೆಲವರು ಈ 2 ಥರ ಇರ್ತಾರೆ. ನಾನು 2 ಥರನೂ ನೋಡಿದ್ದೀನಿ ಆಯಿತಾ. ಕೆಲವರು ನಾನು ಲೇಝಿ ಹಿಂಗೇನೆ ಅಂತ ಹೇಳ್ಕೊತಾರೆ. ಹೌದು ನಾನು ಲೇಝಿ, ನಾನು ಮಾಡಲ್ಲ, ನನಗೆ ಅದೇನೋ ಇಷ್ಟನೇ ಆಗಲ್ಲ, ನನಗೆ ಎದ್ದೇಳೋಕ್ಕೆ ಆಗಲ್ಲ, ಹಂಗೆ ಮಾಡೋಕ್ಕೆ ಆಗಲ್ಲ, ಅದು ಹಿಂಗೆ ಮಾಡ್ತೀಯಪ್ಪ ನೀನು, ಈ ಥರ ಎಲ್ಲ ಕೇಳ್ತಿರ್ತಾರೆ. ಅಯ್ಯೋ ಅದು ಏನು ಹಂಗೆ ಅಂತ ಲೇಝಿಯಾಗಿ ಇರ್ತಾರೆ. ಇನ್ನೊಂದು ಅವ್ರು ಲೇಝಿ ಬಟ್ ಹೇಳ್ಕೊಳ್ಳೋದು ಮಾತ್ರ ಅವ್ರದ್ದು ಆ್ಯಕ್ಟಿವ್. ನನಗೆ ಮಾಡೋ ಕೆಲಸ ಮಾಡಲ್ಲ, ಉತ್ಸಾಹನೇ ತೋರಿಸಲ್ಲ, ಏನೇ ಕೆಲಸ ಮಾಡಬೇಕು ಒಂದು ಎನರ್ಜಿ ಲೆವೆಲ್ ಇಲ್ಲಲ್ಲ. ಅದು ಇಂಡೈರೆಕ್ಟಾಗಿ ಹೆಂಗಾಗ್ಬಿಡುತ್ತೆ ಅಂದರೆ ಅಯ್ಯೋ ನಾವು ಲೇಝಿ ಆಗ್ಬಿಡ್ತೀವ ಅನ್ನೋ ಲೆವೆಲ್ಗೆ ಆಗೋಗುತ್ತೆ. ಸೊ ನೋಡಿ ಬೇಕಾದ್ರೆ ಯಾರು ತುಂಬ ಮೋಟಿವೇಟೆಡ್ ಇರ್ತಾರೆ, ಪಟ 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 ಯಾರು ಕೆಲಸ ಮಾಡ್ತಾರೆ, ಬನ್ರೋ ಮಾಡೋಣ ಬನ್ನಿ ಮಾಡೋಣ ಅಂತ ಹೆಂಗೆ ಎಲ್ಲ ಐಡಿಯಾಸ್ ನೋಡಿಕೊಂಡು ಶಾರ್ಟ್ಕಟ್ ಯೂಸ್ ಮಾಡ್ಕೊಂಡು ಹೆಂಗೆ ಕೆಲಸ ಮಾಡ್ತಿರ್ತಾರೆ, ಅವ್ರ ಜೊತೆ ಇದ್ದು ನೋಡಿ. ಈ ಥರ ಲೇಝಿ ಅಯ್ಯೋ ಏನು ಮಾಡಬೇಕಾ ಅಂತ ನೀವೇ ನೋಡಿ ಆಯಿತಾ. ನಿಮಗೆ ಈಗ ವ್ಲಾಗ್ಸ್ ನೋಡೋರ್ಗೇನೆ ನಾವುಗಳೇ ಲೇಝಿಯಾಗಿ ಇದ್ಕೊಂಡು ಒಂಥರ ಮಾಡೋದು, ಆ ಥರ ಇದ್ದರೆ ಏನಾಗುತ್ತೆ ಅಂತ ವ್ಲಾಗ್ಸ್ನ ಎಲ್ಲರೂ ನೋಡ್ತಾರೆ. ಯಾರು ಮೋಟಿವೇಟಿಂಗ್ ಆಗಿ ಬೇರೆಯವರು, ಈಗ ನಾವು ಯಾವುದನ್ನ ಅಷ್ಟೇ ಏನು ಖುಷಿ ಕೊಡುತ್ತೆ, ನಮ್ಮದ್ರಲ್ಲಿ ಏನು ಪಾಸಿಟಿವ್ ಚೇಂಜ್ ತರುತ್ತೆ ಅಂಥದ್ದನ್ನು ನೋಡ್ತೀವಿ, ಹೇಳ್ತೀವಿ, ಅವ್ರ ಜೊತೆ ಇರಬೇಕು ಅಂತ ಅನಿಸ್ತೀವಿ. ಯಾರು ನಮ್ಮನ್ನು ಕೆಳಗೆ, ನಮ್ಮ ಲೈಫ್ನ ಕೆಳಗೆ ಮಾಡ್ತಾರೋ ಅಂಥವ್ರ ಜೊತೆ ಇರಬೇಕು ಅಂತ ಅನಿಸಲ್ಲ. ನೆಕ್ಸ್ಟು ಪರ್ಸನ್ ಯಾರ ಜೊತೆ ಇರಬಾರ್ದು ಅಂದರೆ ಕಂಪ್ಯಾರಿಷನ್ನು. ಕೆಲವ್ರನ್ನ ನೋಡಿದ್ನಪ್ಪ, ಅವ್ರ ಲೈಫ್ನ ಎಲ್ಲರ ಜೊತೆ ಕಂಪೇರ್ ಮಾಡ್ಕೋತಾರೆ. ಅವ್ರ ಲೈಫಲ್ಲಿ ಏನಿದೆ ಅದನ್ನು ಖುಷಿ ಪಡೋದೇ ಇಲ್ಲ, ಯಾವಾಗಲೂ ಕಂಪ್ಯಾರಿಷನ್. ಅವ್ರು ಈ ಥರ ಇದ್ದಾರೆ, ಇವರು ಈ ಥರ ಇದ್ದಾರೆ, ನನ್ನ ಲೈಫ್ ಈ ಥರ ಇದೆ, ಅವ್ರು ಅದನ್ನು ತೊಗೊಂಡ್ರು, ಅವ್ರ ಮಗಳು ಇದನ್ನು ಓದಿದ್ರು, ಇವ್ರ ಮಗ ಇದನ್ನು ಓದಿದ್ರ, ಅವ್ರು ಅದನ್ನು ಕೊಡಿಸಿದ್ರು, ನಮ್ಮ ಮನೆಯವ್ರು ಏನೂ ಕೊಡಿಸ್ತಾ ಇಲ್ಲ, ಅವ್ರು ಏನೂ ಕೆಲಸ ಮಾಡ್ತಿಲ್ಲ, ನನಗೆ ನೋಡಿದ್ರೆ ಇಷ್ಟು ಕೆಲಸ, ಅವ್ರೇನೂ ಕೆಲಸ ಮಾಡ್ತಿಲ್ಲ, ಅಷ್ಟೊಂದು ಸಂಬಳ ಬರ್ತಿದೆ, ನನಗೆ ಇಷ್ಟೊಂದು ಮಾಡ್ತಾಯಿದ್ದೀನಿ, ನನಗೆ ಇಷ್ಟು ಸಂಬಳ ಬರ್ತಿದೆ. ಪಾಪ ಎಷ್ಟು ಕಂಪ್ಯಾರಿಸನ್ ಮಾಡಿಕೊಂಡು ಎಷ್ಟು ಬೇಜಾರು ಮಾಡ್ಕೋತಾರೆ ಲೈಫಲ್ಲಿ. ಅಂದರೆ ಯಾವಾಗ್ಲೂ ಅಷ್ಟೇ ಫ್ರೆಂಡ್ಸ್, ಇವತ್ತು ಹೇಳ್ತೀನಿ ನೋಡಿ, ಯಾವಾಗಲೂ ಏನಿದೆ ಅದರಲ್ಲಿ ಖುಷಿ ಪಡೋಕ್ಕೆ ಟ್ರೈ ಮಾಡಿ. ಅಂದರೆ ಗ್ರೋತ್ ಆಗಬೇಡಿ ಅಂತಲ್ಲ, ಯಾವ ಅರ್ಜಿರಲಿ, ಮೋಟಿವೇಟೆಡ್ ಆಗಿರಲಿ, ನಾವು ಮುಂದೆ ಹೋಗಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಗ್ರೋತ್ ಇರಲಿ. ಬಟ್ ಅದನ್ನು ಬೇರೆಯವ್ರ ಜೊತೆ ಕಂಪ್ಯಾರಿಸನ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ಏನಿದೆ ಅದನ್ನು ಎಂಜಾಯ್ ಮಾಡಿದೆ ಆ ಥರ ಸಪ್ಪೆ ಮಾಡ್ಕೊಂಡು ಇರೋಕ್ಕೆ ಹೋಗಬೇಡಿ. ಕಂಪ್ಯಾರಿಸನು ತುಂಬಾ ನಮ್ಮ ಲೈಫ್ ಹ್ಯಾಪಿನೆಸ್ನ ತೊಗೊಂಬಿಡುತ್ತೆ. ಏನೇ ಆಗಲಿ ಕೂಡ ನಮ್ಮ ಲೈಫಪ್ಪ ಇದು, ನಮಗೆ ನಾವು ಯಾವ ಥರ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ, ದೇವ್ರು ಎಷ್ಟು ಕೊಟ್ಟಿರ್ತಾನೆ ಅಷ್ಟು ಕೊಟ್ಟಿರ್ತಾನೆ. ಸೊ ನಮ್ಮ ಲೈಫ್ನ ಯಾವ ರೀತಿ ಲೀಡ್ ಮಾಡಬೇಕು ನಮ್ಮಿದು ಅಷ್ಟೇ. ಅದನ್ನು ಯಾವಾಗ ನಾವು ಬೇರೆಯವ್ರ ಜೊತೆ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ನಮ್ಮಲ್ಲಿ ಲೈಫಲ್ಲಿ ಇರುವಂಥ ಹ್ಯಾಪಿನೆಸ್ನ ಹಾಳು ಮಾಡ್ಕೋತೀವಿ. ನಮ್ಮ ಮಕ್ಕಳು ಈ ಥರ, ನಮ್ಮ ಹಸ್ಬೆಂಡ್ ಈ ಥರ, ನಮ್ಮ ಅತ್ತೆ ಮಾವ ಈ ಥರ, ನಮ್ಮ ಮನೆ ಇದು, ನನ್ನ ಲೈಫ್ ಸ್ಟೈಲ್, ನನ್ನ ಜಾಬ್ ಇದು, ನನ್ನ ಕೊಲೀಗ್ಸ್ ಇದು, ಸರಿ ನಾನು ಈ ಥರ, ಇದನ್ನು ಯಾವ ರೀತಿ ಇದೆ ಅದನ್ನು ಹೀಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು, ಹೆಂಗೆ ಕಾಂಪ್ರಮೈಸು, ಯಾವ ರೀತಿ ನಾನು ಇಂಪ್ರೂವ್ ಮಾಡಬೇಕು, ಈ ಥರ ಸಿಚುವೇಶನ್ಸ್ ಬಂದರೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು. ನೆಗೆಟಿವು ಪಾಸಿಟಿವ್ ಎಲ್ಲ ಬರ್ತಾನೆ ಇರುತ್ತೆ. ನೆಗೆಟಿವ್ ಬಂದಾಗ ಹೇಗೆ ಕಾಮಾಗಿರಬೇಕು, ಪಾಸಿಟಿವ್ ಬಂದಾಗ ಹೇಗೆ ಮೋಟಿವೇಟೆಡ್ ಆಗಿ ಮುಂದೆ ಹೋಗ್ತಾ ಇರಬೇಕು, ಹೇಗೆ ಮೇಲೆ ಹೋಗಿ ಕೂತ್ಕೋಬಾರ್ದು, ಈ ಥರದ್ದೆಲ್ಲ ನಾವು ಕಲಿತಾ ಹೋಗಬೇಕಷ್ಟೇ ಲೈಫಲ್ಲಿ. ಬಿಟ್ಟರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದೇನೆ. ಕಂಪ್ಯಾರಿಷನ್ಗಿಂತ ಬೇರೆಯವರಿಂದ ಕಲಿಯೋದು ಎಷ್ಟೊಂದು ಜನ ಇರುತ್ತೆ ಗೊತ್ತಾ. ನಾನು ಎಷ್ಟು ಹೇಳ್ತಾ ಇರ್ತೀನಿ ಅಂದರೆ, ನಾನು ಚಿಕ್ಕ ನನ್ನ ಕೆಲಸ ಮಾಡೋರು ಇರ್ಬೋದು, ನನ್ನ ಮಕ್ಕಳಿರ್ಬೋದು, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ, ಎಲ್ಲರ ಹತ್ರನೂ ಕಲಿತಾ ಇರ್ತೀನಿ ನಾನು ಆಯಿತಾ. ಕಲಿಯಬೇಕು ಅಂತ ಇಂಟೆನ್ಷನ್ ಇದ್ದರೆ ಯಾರ ಜೊತೆ ನನ್ನ ಕಲಿಬೋದು. ಅಯ್ಯೋ ನನಗೆ ಎಲ್ಲ ಬರುತ್ತೆ, ಎಲ್ಲ ಫುಲ್ಲು ಎಕ್ಸ್ಪರ್ಟು ನಾನೇನಕ್ಕೆ ಬೇರೆಯವ್ರ ಜೊತೆ ಕಲಿಬೇಕು, ಆ ಥರ ಇಂಟೆನ್ಷನೇ ಇರಬಾರ್ದು. ನನ್ನ ಜೊತೆ ಕೆಲಸ ಮಾಡೋರು, ಕೆಲವು ಸತಿ ಕ್ಲಾಸ್ 4 ಕೆಲಸ ಮಾಡೋರು ಇರ್ತಾರೆ, ಅಂದರೆ ಕ್ಲೀನ್ ಮಾಡೋರು, ಕಸ ಗುಡಿಸೋರು, ಇವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದರೆ ನಿಜವಾಗ್ಲೂ ಎಷ್ಟು ಮೋಟಿವೇಟಿಂಗ್ ಆಗಿರ್ತಾರೆ ಗೊತ್ತಾ. ಅವ್ರ ಮನೆಯಲ್ಲೂ ಕೆಲಸ ಮಾಡ್ತಿರ್ತಾರೆ, ಇಲ್ಲೂ ಬಂದು ಅದೇ ಕೆಲಸ ಮಾಡ್ತಿರ್ತಾರೆ. ಕೆಲವು ಸತಿ ಅವರಿಗೆ ರೆಸ್ಪೆಕ್ಟ್ ಸಿಗಲ್ಲ,
ಅದೆಲ್ಲ ಹೇಳ್ತಿರ್ತಾರೆ. ಗಂಡಂದ್ರು ಒಂಥರ ಟ್ರೀಟ್ ಮಾಡ್ತಿರ್ತಾರೆ. ಸೊ ಈ ಥರ ಎಲ್ಲ ಹೇಳಿದಾಗ ಹೌದಲ್ವಾ, ಎಷ್ಟು ಕಷ್ಟಪಡ್ತಿರ್ತಾರೆ ಅವರು, ಎಷ್ಟು ಮೋಟಿವೇಟಿಂಗ್ ಲೇಡಿ ಅವರು. ಮಕ್ಕಳಿಗೋಸ್ಕರ ಅವರೇ ಫುಲ್ಲು ಸಂಪಾದನೆ ಮಾಡ್ತಿರ್ತಾರೆ, ಗಂಡ ಕುಡಿತಾ ಇರ್ತಾರೆ. ಈ ಥರದ್ದೆಲ್ಲ ಸಿಚುವೇಶನ್ಸ್ ಇರುತ್ತೆ. ಆ ಥರ ಎಲ್ಲ ನಾವು ಕೇಳಿದಾಗ ಅವರಿಂದ ಕಲಿಯೋದು ಇರುತ್ತೆ. ಅವರೆಷ್ಟು ಪೇಷನ್ಸಿಂದ ಲೈಫ್ನ ಲೀಡ್ ಮಾಡ್ತಿರ್ತಾರೆ. ಇನ್ಫ್ಯಾಕ್ಟ್ ಫ್ರೆಂಡ್ಸ್, ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾವು ನಮಗಿಂತ ಮೇಲಿರೋರನ್ನ ನೋಡಿ ಕಲಿಬೇಕು. ನಮಗಿಂತ ಕೆಳಗಿರೋರನ್ನ ನೋಡಿ ಖುಷಿ ಪಡಬೇಕು. ಅಟ್ಲೀಸ್ಟ್ ನಾವು ಇಷ್ಟನ ನೆಮ್ಮದಿಯಾಗಿದ್ದೀವಿ, ದೇವ್ರು ಇಷ್ಟನ ಕೊಟ್ಟಿದ್ದಾನೆ ಅಂತ. ಅವ್ರಿಗಿಂತ ನಾನು ತುಂಬ ಕಲಿಬೇಕು, ಆ ಥರ ಅರ್ಜಿರಬೇಕು. ಬಿಟ್ಟರೆ ಅಯ್ಯೋ ಅವ್ರು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿಲ್ಲ ಅಂತ ಕೊರ್ಕೊಂಡು ಕೂತ್ಕೋಬಾರ್ದು. ಕಂಪ್ಯಾರಿಸನ್ನು ನೆಗೆಟಿವ್ ಆಗಿರಬಾರ್ದು. ಕಂಪ್ಯಾರಿಸನ್ ಹೆಂಗಿರಬೇಕು ಅಂದರೆ, ಅವ್ರಿಗೆ ಅಷ್ಟೊಂದು ನಾಲೆಜ್ ಇದೆ, ನಾನು ಕಲಿಬೇಕು. ಅವ್ರು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ, ನಾನು ಮ್ಯಾನೇಜ್ ಮಾಡಬೇಕು. ಈ ಥರ ಇರಬೇಕು. ನೆಕ್ಸ್ಟ್ ಬಂದು ಅಟೆನ್ಷನ್ ಸೀಕರ್. ಏನೇ ಆದರೂ ಕೂಡ ಇಂಪಾರ್ಟೆನ್ಸ್ ಅವ್ರಿಗೆ ಕೊಡಬೇಕು, ಆಯಿತಾ? ಅಂಥವ್ರನ್ನ ದೂರನೇ ಇಟ್ಬಿಡಿ. ಎಷ್ಟು ಅಂತ ಒಬ್ರಿಗೆ ಬೆಲೆ ಕೊಟ್ಕೊಂಡು ಕೂತ್ಕೊಂಡು ನಮ್ಮ ಜೀವನ ಏನು ಅವ್ರಿಗೆ ಅಟೆನ್ಷನ್ ಕೊಡೋಕ್ಕೆ ಏನಾದರೂ ಇದೆಯಾ? ಯೋಚನೆ ಮಾಡಿ. ಸೊ ಯಾವಾಗಲೂ ನಾನೇ ಸೆಂಟರ್ ಪಾಯಿಂಟ್ ಆಫ್ ಅಟ್ರಾಕ್ಷನ್, ಸೆಂಟರ್ ಲೈಟ್ ನಂದೇ ಅಂತ ಅನ್ನೋಂಗಿರ್ತಾರೆ. ಸೊ ಅಟೆನ್ಷನ್ ಸೀಕರ್ನ ದೂರ ಇಡಿ. ನೆಕ್ಸ್ಟ್, ಕ್ಲೋಸ್ ಮೈಂಡೆಡ್ ಪರ್ಸನ್ ಅಂದರೆ ನಾನು ಏನು ಅಂದ್ಕೊಂಡಿದ್ದೀನಿ ಅದೇ ಕರೆಕ್ಟ್ ಅಂತ ಜನಗಳು. ಅವ್ರಿಗೆ ಯಾರು ಏನು ಹೇಳಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇರಲ್ಲ. ಸೊ ಅಂಥವ್ರ ಜೊತೆ ನಾವೇನೋ ಆ ಥರ ಅಂದ್ಕೊಂಡಿದ್ದೀವಿ, ನಮ್ಮ ಪಾಯಿಂಟ್ ಆಫ್ ವ್ಯೂನ ಡಿಸ್ಕಸ್ ಮಾಡ್ತೀವಿ, ಆ ಥರ ಎಲ್ಲ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿನೇ ಇರಲ್ಲ. ಸೊ ತುಂಬ ಅಂಥ ಕ್ಲೋಸ್ ಮೈಂಡೆಡ್ ಪರ್ಸನ್ಸ್ನ ಅವಾಯ್ಡ್ ಮಾಡೋದೇ ಬೆಸ್ಟ್. ಸೊ ಫ್ರೆಂಡ್ಸ್, ಏನೇ ಆಗಲಿ ಕೂಡ ನಾವು ಡಿಸೈಡ್ ಮಾಡ್ಕೋಬೇಕು ನಮ್ಮ ಸುತ್ತಲೂ ಎಂಥ ಪರ್ಸನ್ಸ್ನ ಇಟ್ಕೋಬೇಕು ಅಂತ, ಆಯಿತಾ? ಕೆಲವು ಸತಿ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ನಮ್ಮ ಸುತ್ತಲೂ ಎಂಥ ಪರ್ಸನ್ಸ್ನ ಇಟ್ಕೋಬೇಕು ಅಂತ. ಯಾಕೆಂದರೆ ಅದು 100% ನಮ್ಮ ಜೊತೆಯಲ್ಲೇ ಇರಬೇಕಾಗತ್ತೆ ಕೆಲವು ಸತಿ. ಸೊ ಆಗ ನಾವೇನು ಮಾಡಬೇಕು, ನಮ್ಮನ್ನು ನಾವು ಮೆಂಟಲಿ ಐಸೋಲೇಟ್ ಮಾಡ್ಕೋಬೇಕು. ನಮ್ಮ ಪಾಡಿಗೆ ನಾವು ಕೆಲಸ ಮಾಡೋದು ಆರಾಮಾಗುತ್ತೆ. ಏನು ಇದು ಮಾಡ್ಕೋಬೇಕು, ಬರ್ತಾ 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 ಮಾತುಗಳನ್ನ ಕಡಿಮೆ ಮಾಡಿ ಅವ್ರಿಗೆ ಗೊತ್ತಾಗೋಗುತ್ತೆ, ಓಕೆ ಅವ್ರು ನಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ. ಕೆಲವರು ಎಷ್ಟು ಹೇಳಿದ್ರು ಕೂಡ ಏನು ಅವಾಯ್ಡ್ ಆಗಲ್ಲ. ಅವ್ರು ಏನೋ ಅಂತಾರಲ್ಲ, ಏನು ಹೇಳಿದ್ರು ಬಣ್ಣ ಬಿದ್ದೋಗಿರ್ತಾರೆ. ಎಷ್ಟೇ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಅವಾಯ್ಡ್ ಆಗಲ್ಲ. ಅಂಥವ್ರನ್ನ ಆದಷ್ಟು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡಿ. ಆದಷ್ಟು ಬೇರೆ ಏನಾದರೂ ಕೇಳ್ತಾ ಇದ್ದೀರಾ ಅಂದರೂ ಇಂಟ್ರೆಸ್ಟ್ ಕೊಟ್ಟು ಕೇಳಬೇಡಿ. ಏನೋ ಥಿಂಕ್ ಮಾಡಿಕೊಂಡು ನಿಮ್ಮ ಲೈಫ್ ಪ್ಲ್ಯಾನ್ಸ್ ಏನಿದೆ ಅದ್ರ ಬಗ್ಗೆ ಥಿಂಕ್ ಮಾಡ್ತೀರಿ. ಇದೆಲ್ಲ ಆ್ಯಕ್ಚುಲಿ ನಿಮಗೆ ಅನುಭವ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಥರ ಅನುಭವ ಆಗಿರುತ್ತೆ. ಏನು ಅಂದರೆ, ಇಷ್ಟ ಆಗದಿರೋ ಜನಗಳ ಜೊತೆ ಮಾತಾಡೋದು, ಇಷ್ಟ ಆಗದಿರೋ ಜನಗಳ ಜೊತೆ ವರ್ಕ್ ಮಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಕ್ಕೆ ಇಷ್ಟ ಇರಲ್ಲ, ಆದರೂ ಕೇಳಬೇಕಾಗುತ್ತೆ. ಸೊ ಆ ಥರ ನಮ್ಮ ಟೆಕ್ನಿಕ್ಸ್ ಅದು, ಅವ್ರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಇರಿಟೇಷನ್ ಆಗ್ತಿರುತ್ತೆ. ಹಿಂಗೆ ಅಂದರೆ ಅವ್ರದ್ದು ಬಗ್ಗೆನೇ ಅವರೇ ಏನೋ ದೊಡ್ಡದಾಗಿ ಸಾಧಿಸ್ಬಿಟ್ಟಿದ್ದಾರೆ, ಅವ್ರ ಲೈಫೇ ಚೆನ್ನಾಗಿರುತ್ತೆ. ಸೊ ಆ ಥರದ್ದೆಲ್ಲ ಕೇಳ್ತಾ ಇದ್ದರೆ ಇರಿಟೇಷನ್ ಆಗ್ತಾ ಇರುತ್ತೆ. ಬಟ್ ಆದರೂ ಏನು, ಸರಿ ಆಯಿತು, ಏನು ಗೊತ್ತಾ, ಇವ್ರ ಲೈಫೇ ಅಷ್ಟು, ಇವ್ರ ನೇಚರೇ ಅಷ್ಟು, ಅವರಿಗೆ ಮೆಚೂರ್ಡಾಗಿರೋಕ್ಕೆ ಬರಲ್ಲ, ಅವ್ರ ಬಗ್ಗೆ ಅವ್ರಿಗೆ ಹೇಳ್ಕೊಳ್ಳೋದೇ ಇಷ್ಟ. ಈ ಥರ ಕ್ಲಾರಿಟಿ ಬಂದುಬಿಟ್ರೆ ಅವ್ರ ಮನುಷ್ಯನ ಮೇಲೆ, ಸರಿ ಆಯಿತು, ಅವ್ರಿಗೆ ಒಂಥರ ನಮ್ಮ ಲೈಫಲ್ಲಿ ಬೆಲೆ ಇರಲ್ಲ, ಆ ಥರ ಇರುತ್ತೆ. ಸೊ ಅಂಥವ್ರನ್ನ ನೆಗ್ಲೆಕ್ಟಿಂದ ಕೇಳೋದು, ಎಷ್ಟಾಗುತ್ತೋ ಅಷ್ಟು ಅವಾಯ್ಡ್ ಮಾಡೋದು, ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಆಮೇಲೆ ನಮ್ಮ ವ್ಯಾಲ್ಯೂ ಎಲ್ಲೂ ಕಳ್ಕೊಬಾರ್ದು ಫ್ರೆಂಡ್ಸ್. ಮೇನಾಗಿ ಎಷ್ಟಾಗುತ್ತೋ ಅಷ್ಟು. ಕೆಲವು ಸತಿ ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಬಟ್ ನಾಟ್ ಇನ್ ಕೇಸ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ಕೆಲಸ ಮಾಡಬೇಕಾಗುತ್ತೆ, ಸ್ಟ್ರೇನ್ಫುಲ್ ಆಗುತ್ತೆ, ಈ ಥರದ್ದೆಲ್ಲ ಕಾಂಪ್ರಮೈಸ್ ಮಾಡ್ಕೋಬೋದು. ಫಿಸಿಕಲಿ ಏನೋ ಸ್ಟ್ರೇನ್ ಆದರೆ ಪರವಾಗಿಲ್ಲ, ಬಟ್ ಯಾವ ಜಾಗದಲ್ಲಿ ರೆಸ್ಪೆಕ್ಟ್ ಇದೆ ಇಲ್ಲ ಅಂದರೆ ಆ ಜಾಗದಲ್ಲಿ ಇರೋ ಅವಶ್ಯಕತೆ ಇಲ್ಲ. ಸೊ ಏನೇ ಆಗಲಿ ಕೂಡ, ಏನಾದರೂ ಹೇಳ್ಕೋಬೇಕು ಅಂದರೂ ಕೂಡ ಒಬ್ಬರ ಹತ್ರ 100 ಸತಿ ಯೋಚನೆ ಮಾಡಿ, ನಿಜವಾಗ್ಲೂ ಇವರು ಟ್ರಸ್ಟ್ ವರ್ತಾ ಅಂತ ಯೋಚನೆ ಮಾಡಿನೇ ನಿಮ್ಮ ಏನೇ ಸೀಕ್ರೆಟ್ಸ್ ಇದ್ದರೂ, ಏನೇ ಪ್ಲ್ಯಾನ್ಸ್ ಇದ್ದರೂ ಆದಷ್ಟು ಅವಾಯ್ಡ್ ಮಾಡಿ. ಯಾರ ಹತ್ರ ಏನೂ ಹೇಳ್ಕೊಬೇಡಿ. ಅದು ಸೇಫ್, ನೀವು ಸೇಫು, ನಿಮ್ಮ ಲೈಫು ಸೇಫು. ಇಲ್ಲ ಹೇಳ್ಕೊಂಬಿಡ್ತೀರಾ ಅಂದರೆ ಅದೊಂಥರ ಟೆನ್ಷನ್. ಅವ್ರು ಯಾರಿಗೆ ಹೇಳ್ತಾರೋ, ಏನು ಹೇಳ್ತಾರೋ, ಅದು ಕರೆಕ್ಟಾಗೂ ಹೇಳಲ್ಲ. ಕೆಲವು ಸತಿ ಇನ್ನೂ ಮ್ಯಾನಿಪ್ಯುಲೇಟ್ ಮಾಡಿ ಇನ್ನೊಂದು ಅದಕ್ಕೆ ಸ್ವಲ್ಪ ಬಣ್ಣ ಹಚ್ಚಿ ಇನ್ನೂ ಹೇಳಿರ್ತಾರೆ. ಸೊ ಅಂಥವ್ರನ್ನೆಲ್ಲ ತುಂಬ ಹುಷಾರಾಗಿಡಿ, ನಂಬಕ್ಕೆ ಹೋಗಬೇಡಿ. ಆಮೇಲೆ ಒಂದು ಸತಿ ಏನೋ ಅನುಭವ ಆಗಿದೆ ಅಂದರೆ ನೆಕ್ಸ್ಟ್ ಟೈಮು ನಂಬಕ್ಕೆ ಹೋಗಬೇಡಿ. ಎಷ್ಟು ನಾವು ಹುಷಾರಾಗಿರ್ತೀವೋ ಅಷ್ಟು ಒಳ್ಳೆಯದು. ಮೋಸ ಹೋಗೋದು ತಪ್ಪಲ್ಲ, ಮೋಸ ಹೋಗಾದ್ಮೇಲೂ ಮತ್ತೆ ಅವ್ರನ್ನೇ ನಂಬೋದು, ಅವ್ರ ಹತ್ರನೇ ಮೋಸ ಹೋಗೋದು, ಅದು ರಾಂಗ್.
ತಪ್ಪು ಮಾಡ್ತೀವಿ, ಅದರಿಂದ ನಾವು ತಿದ್ಕೋತಾ ಇರಬೇಕು, ಇಂಪ್ರೂವ್ ಆಗ್ತಾ ಇರಬೇಕು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಂಥ ಜನರನ್ನು ಅವಾಯ್ಡ್ ಮಾಡಿ ಲೈಫಲ್ಲಿ ನೆಮ್ಮದಿಯಾಗಿರಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ನಮಸ್ಕಾರ.